ಹಲೋ. ಏನಲ್ಲ ಆಲೂಗಡ್ಡೆಪ್ಪಲ ಎಲ್ಲ ಇದ್ಯಾ? ಯಾಕೋ ಏನಾದ್ರು ಕೇಳೋರು ಯಾರು ಇಲ್ಲ ನಿನ್ಗೆ? ಎಷ್ಟು ಸಾವಿರ ಪತ್ತನೇ ಇಲ್ಲ. ಸ್ವಲ್ಪ ಬಿಸಿ ಇದೆ ಮಚ್ಚ. ಎಲ್ಲೆಲ್ಲಿಂದಲೂ ನೀನು ಹುಡ್ಕೋದು ಹುಡುಕಿ ಸಾಕಾಗಿ ಇಲ್ಲಿ ಜಾಸ್ತಿ ಜನ ಇರ್ತಾರಣ ಅಂತ ಎಲ್ಲಾರನ್ನ ಕೇಳಿದ್ಕೆ ಈ ಜಾತ್ರೆಗೆ ಹೋಗಪ್ಪ ಜಾಸ್ತಿ ಜನ ಸೇರಿರ್ತಾರೆ ಅಂದ್ರು. ಎಲ್ಲಾದ್ರೂ ಸಿಕ್ತೇನಂತ ಹುಡುಕೊಂಬಂದ್ರೆ ಇಲ್ಲೂ ಕಾಣಿಸ್ತಾ ಇಲ್ವಲ್ಲ. ಯಾವ ಜಾತ್ರೆಗೆ ಹೋಗಿದ್ಯೋ? ಮದ್ದೂರಮ್ಮನ ಜಾತ್ರೆ ಮಚ್ಚ. ಒಳ್ಳೆ ಕಡೆನೆ ಹೋಗಿ ಸೇರಿದ್ಯಾ ಬಿಡು. ಯಾಕ ಬಾಲ್ ವಿಕ್ಕಿ ಬಾಲ್. ಅಲ್ಲ ಮಚ್ಚ, ನನ್ನನ್ನು ಹುಡಿಕೊಂಡು ಊರೂರು ಹುಡ್ಕೋ ಬದ್ಲು ನೀನ್ ಮೊದ್ಲೇ ನನಗೆ ಫೋನ್ ಮಾಡ್ಬಿಟ್ಟಿದ್ರೆ ನಾನು ಎಲ್ಲಿದ್ದೆ ಅಂತ ಹೇಳ್ತಿದ್ದೆ ಅಲ್ವಾ ನಿನಗೆ? ಏನೋ ನೀನ್ ಕಣ್ಮುಂದೆ ಬಂದ್ಬಿಟ್ಟು ಸರ್ಪ್ರೈಸ್ ಕೊಡೋಣ ಅಂತ ನೋಡ್ದೆ ಮಚ್ಚ, ಆಗ್ಲಿಲ್ಲ. ನೀನ್ ನನ್ ಕಣ್ಮುಂದೆ ಬಂದ್ರೆ ಸರ್ಪ್ರೈಸ್ ಆಗುತ್ತೆ ಅಂತ ಯಾವ ನನ್ನ ಮಗನೋ ಹೇಳಿದ್ ನಿನಗೆ? ಆ ವಿಷಯ ಬಿಡ್ ಮಗ, ನೀನ್ ಸಿಗ್ಲಿಲ್ಲ ಅಂದ್ರೂ ನನ್ಗೇನ್ ಬೇಜಾರಾಗಿಲ್ಲ. ಇಲ್ಲಿರೋ ತೇರೋ ಅಥವಾ ಕುರ್ಜೋ ನೋಡಿ ಸುಸ್ತಾಗ್ಬಿಟ್ಟೆ ಮಚ್ಚ. ಏನೋ ಇಲ್ಲಿ ಒಂದಕ್ಕಿಂತ ಒಂದು ಈ ಮಟ್ಟಕ್ಕೆ ಕಟ್ಟವ್ರೆ. ಲೇ ಮರಿ, ಈ ವರ್ಷನೇ ಕಮ್ಮಿ. ವರ್ಷ ಇದಕ್ಕಿಂತ ಹೈಟ್ ಕಟ್ತಾ ಇದ್ರು. ಈ ವರ್ಷ ಸ್ವಲ್ಪ ಹೈಟ್ ಎಲ್ಲ ಕಮ್ಮಿ ಮಾಡೋರೆ. ಹೌದು ಮಚ್ಚ. ಎಸ್ ಹೌದು ಮಚ್ಚ. ಈ ಮದ್ದೂರಮ್ಮನ ಜಾತ್ರೆಗೆ ತುಂಬಾ ಊರುಗಳು ಸೇರ್ತವೆ. ಅದು ಯಾವ್ಯಾವ ಊರುಗಳು ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋ ನೋಡೋರು ಯಾವ್ಯಾವ ಊರುಗಳು ಅಂತ ಗೊತ್ತಿದ್ರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬಿಡಿ. ಇಲ್ಲ ಅಂದ್ರೆ ನಮ್ಮ ಹುಡುಗ ನನಗೆ ಸಿಕ್ಕಾಪಟ್ಟೆ ತಲೆ ತಿಂತಾನೆ. ತಲೆ ತಿನ್ನೋದಲ್ಲ ಮಚ್ಚ, ಒಂದ್ ಕ್ಲಾರಿಟಿ ಇರ್ಲಿ ಅಂತ. ನಮ್ಮ ವಿಡಿಯೋನ 2 ರಿಂದ 3 ನಿಮಿಷ ನನ್ನ ಫ್ರೆಂಡ್ಸ್ಗಳು ನೋಡ್ತಾರೆ ಅಂತ ಅಂದ್ರೆ ಅವ್ರಿಗೆ ಏನಾದ್ರು ಒಂದು ಸಂದೇಶ ಅನ್ನೋದು ಇರ್ಬೇಕಲ್ವಾ, ಅದಕ್ಕೋಸ್ಕರ ಅಷ್ಟೇ. ವಾ, ನಮ್ಮ ಹುಡುಗಂಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಯಾವಾಗಿಂದನೋ? ಅದ್ ಬೇಡಲ್ಲ, ದೇವಸ್ಥಾನ ನೋಡು ಕೈ ಮುಗಿ, ಜಾತ್ರೆ ನೋಡು ಖುಷಿ ಪಡು, ಹೇಳ್ತಾ ಇರೋದ್ ಕೇಳಿಸ್ಕೊ ತೃಪ್ತಿ ಪಡ್ಕೊ. ಅದನ್ ಬಿಟ್ಟು ಎಕ್ಸ್ಟ್ರಾ ಕ್ವಶನ್ಗಳೆಲ್ಲ ಬೇಡ ಮರಿ. ಆಯ್ತು ಬಿಡಪ್ಪ, ಈ ಜಾತ್ರೆ ಬಗ್ಗೆ ನನಗೆ ಗೊತ್ತಿರೋಷ್ಟು ಹೇಳ್ತೀನಿ. ಇದು ಮದ್ದೂರಮ್ಮನ ಜಾತ್ರೆ. ಈ ಜಾತ್ರೆಗೆ ಈ ವರ್ಷ ಕಮ್ಮಿ ಅಂದ್ರೂ 16 ರಿಂದ 17 ಕುರ್ಜುಗಳು ಬಂದಿದ್ದು ಅಂತ ಅನ್ಕೋತೀನಿ. ಈ ಕುರ್ಜುಗಳನ್ನೆಲ್ಲ ಅವ್ರವ್ರ ಊರಲ್ಲೇ ಕಟ್ಟಿ ಈ ಮದ್ದೂರಮ್ಮನ ಜಾತ್ರೆಗೆ ಅಲ್ಲಿಂದ ಕರ್ಕೊಂಡ್ಬರ್ತಾರೆ ಅಂದ್ರೆ ಹೇಳ್ಕೊಂಬರ್ತಾರೆ. ಏನ್ ತರ ಇಲ್ಲಿ ಅಂತ ಅಂದ್ರೆ, ಹಿಂದೆಗಡೆ JCP ಇರುತ್ತೆ, ಮುಂದೆ ಟ್ರ್ಯಾಕ್ಟರ್ಗಳು, ಎತ್ತುಗಳು, ಜನ ಎಲ್ಲ ಸೇರಿ ಹೇಳ್ಕೊಂಬರ್ತಾರೆ. ಇದಕ್ಕೆ ಆ ಜನ ಎಷ್ಟು ಶ್ರಮ ಪಟ್ಟಿರ್ತಾರೆ ಅಂತ ಅಂದ್ರೆ, ಲೈನ್ಗಳಿಂದ ಹಿಡಿದು ರೋಡಿಂದ ಹಿಡಿದು ಎಲ್ಲಾನು ರೆಡಿ ಮಾಡ್ಕೊಂಡಿರ್ತಾರೆ. ಕರೆಂಟ್ ಲೈನ್ ಎಲ್ಲ ತೆಗ್ದಿರ್ತಾರೆ. ಯಾಕೆಂದ್ರೆ ಅಷ್ಟು ದೊಡ್ಡ ತೇರು ಅಲ್ಲಿಂದ ಬರಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಅಲ್ವಾ? ಹೌದಾ ಮಚ್ಚ, ಇದೆಲ್ಲ ನನಗೆ ಗೊತ್ತೇ ಇಲ್ಲ ನೋಡು. ಅದಕ್ಕೆ ಮಚ್ಚ ನಾನು ಎಲ್ಲ ಹೋದ್ರೆ ನಿನಗೆ ಕಾಲ್ ಮಾಡೋದು. ಆಯ್ತಪ್ಪ, ಆರಾಮಾಗಿ ಜಾತ್ರೆ ನೋಡು. ಕತ್ಲಾಗೋ ಅಷ್ಟಲ್ಲಿ ಮನೆ ಸೇರ್ಕೊ. ಬಾಯ್ ಬಾಯ್.